ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಹೆಲೋ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಾಯಿದ್ರು ರೆಸಾರ್ಟ್ಗೆ. ಸೊ ನಾನು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನಾವಲ್ಲೆಲ್ಲ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಏನೆಲ್ಲ ಮಾಡಿದ್ವಿ ಅಂತ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಮತ್ತು ರೆಸಾರ್ಟ್ ಹೇಗಿತ್ತು, ವರ್ತ್ ಇದೆಯಾ, ಹೋದರೆ ಯೂಸ್ ಇದೆಯಾ, ಅವೆಲ್ಲ ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನಾವು ಹೋಗ್ತಿರೋ ರೆಸಾರ್ಟ್ ಎಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಹತ್ರ ನಿಯರ್ ಬೈ ಇದೆ. ಈಕೋ ವಿಲೇಜ್ ಅಂತ ಇದೆ. ನಾವೀಗ ಸ್ಟಾರ್ಟಿಂಗು ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಶ್ರೀ ಕ್ಷೇತ್ರ ಶಿವಶಕ್ತಿ ಧಾಮ ಅಂತ. ಎಷ್ಟು ವಿಶಾಲವಾಗಿದೆ ದೇವಸ್ಥಾನ, ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಹೋಗಿದ್ವೆಲ್ಲ ಪೀಸ್ ಆಗಿತ್ತು. ಬೆಳಗ್ಗೆನೇ ಇನ್ನು ಆವಾಗ ತಾನೇ ದೇವಸ್ಥಾನ ಓಪನ್ ಆಗಿತ್ತು, ಯಾರೂ ಇರಲಿಲ್ಲ. ಬಟ್ ದೇವಸ್ಥಾನದ ಒಳಗೆ ವೀಡಿಯೋ ಎಲ್ಲ ಮಾಡೋ ಹಾಗಿರಲಿಲ್ಲ. ಸೊ ಹಾಗೆ ಸರೌಂಡಿಂಗ್ ಮಾಡ್ಕೊಂಡು ಬಂದಿದ್ದೀನಿ ವೀಡಿಯೋ. ಕಂಡ 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 ಕಂಡೆ ನಾ ಕಂಡ ಪರಶಿವನ ಕಂಡ 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 ಕಂಡೆ ನಾ. ದೇವಸ್ಥಾನ ಎಲ್ಲ ನೋಡ್ಕೊಂಡು ನಾವು ರೆಸಾರ್ಟಿಗೆ ಹೋಗ್ತಿದ್ದಲ್ಲ, ಅದಕ್ಕೆ ಹೊರಟ್ವಿ. ಫೈನಲಿ ರೆಸಾರ್ಟ್ಗೆ ರೀಚ್ ಆದ್ವಿ. ಸಾಕಾಗಿ ಹೋಗ್ಬಿಟ್ಟಿತ್ತು ಟ್ರಾವೆಲ್ ಮಾಡಿನೇ. ಅದು ಬೆಳಗ್ಗೆ ಮಾರ್ನಿಂಗ್ ಜರ್ನಿ ಅಂದರೂ ತುಂಬ ಟೈಮ್ ಆಗಿರೋ ಥರ ಅನಿಸ್ತು. ಸದಾ ನಾ ಮಾಡೋದು ನಿಂದೇನೆ ಧ್ಯಾನ, ಸರ ಈ ಮೈಯೆಲ್ಲ ರೋಮಾಂಚನ. ನಿಸರ್ಗದೊಡನೆ ಮುನ್ನಡೆ, ಸ್ವರ್ಗ ಸುಖದೆಡೆಗಿನ ನಡೆ. ಗೈಸ್, ಇವತ್ತು ನಾವು ಬಂದಿರೋದು ಈಕೋ ರೆಸಾರ್ಟ್ ಅಂತ. ಅಲ್ಲೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದನ್ನು ಎಂಟ್ರೆನ್ಸಲ್ಲಿ ನೋಡಿ, ಈ ಥರ ಎಲ್ಲ ಇದೆ. ಇಲ್ಲಿಂದ ಎಲ್ಲ ಬಂದರೆ ಈ ಕಡೆ ಹೋಗಿ ಬ್ರೇಕ್ಫಾಸ್ಟ್ ಇರುತ್ತೆ. ಆಮೇಲೆ ಟೀ, ಕಾಫಿ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಪೂರಿ ಎಲ್ಲ ಮಾಡಿದರು. ನೆನ್ನಿಲ್ಲಿ ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ಇದೆ ನೋಡಿ. ಹಾಗೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸಾಂಗ್ ಹೇಳ್ತಾ ಇದ್ದಾರೆ ಅಂದರೆ ಹಂಗೆ ಸುಮ್ಮನೆ ಅವರೇ ಮಜಾ ಮಾಡ್ತಾ. ಅಲ್ಲೆಲ್ಲ ಬರ್ಡ್ಸ್ ಇರುತ್ತೆ, ಚೆನ್ನಾಗಿದೆ. ಒಂಥರ ರೆಸಾರ್ಟ್ ಖಾಲಿ ಇದೆ. ಇದು ನಿಯರ್ ದಾಂಡೇಲಿ ಆಗುತ್ತೆ. ಇಲ್ಲಿಂದ ಜಸ್ಟ್ ಬರೀ 40 ಕಿಲೋಮೀಟರ್ಸ್ ಇದೆ. ದಾಂಡೇಲಿಗೆ ಹೋದರೆ ಅಲ್ಲಿ ರಾಫ್ಟಿಂಗ್ ಎಲ್ಲ ಇರುತ್ತೆ. ಇಲ್ಲಿ ಸುಮ್ಮನೆ ರೆಸಾರ್ಟ್ ಥರ ಆ್ಯಕ್ಟಿವಿಟೀಸ್ ಸ್ವಲ್ಪ ಇದೆ ಅಷ್ಟೇ. ಅಡಲ್ಟ್ಸಿಗೆ ಇದು ಕಿಡ್ಸ್ ಅವ್ರಿಗೆ, ಇದು ನಮ್ಮ ಸೆಕ್ಷನ್. ಇದೆಲ್ಲ ಈ ರೆಸಾರ್ಟ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇನ್ನೂ ಇದೆ, ಬಟ್ ನಾನು ಇವಾಗ ಸದ್ಯ ಇಲ್ಲೇ ಇರೋದು. ಆಮೇಲೆ ಆ ಕಡೆ ಎಲ್ಲ ಹೋಗಿ ನೋಡ್ಕೊಂಡು ಬರೋಣ. ಇದು ಆ್ಯಕ್ಚುಲಿ ಯಾವ ಆ್ಯನಿಮಲ್, ಇದು ಅಳಿಲು. ನೋಡಿ ಹೇಗಿದೆ ಅಲ್ಲ, ಡಿಫ್ರೆಂಟ್ ಆಗಿದೆ. ಅದಕ್ಕೆ ವಿಡಿಯೋ ಮಾಡ್ಕೊಂಡು ಬಂದೆ. ಅಲ್ಲಿ ಡಕ್ ಕೂಡ ಇತ್ತು. ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ಬೋಟಿಂಗ್ ಎಲ್ಲ ಇತ್ತು. ಬೋಟಿಂಗ್ ಎಲ್ಲ ಮಾಡಿದ್ವಿ. ಎದೆಯೊಳಗೆ ಬಂದ ಮೇಲೆ ಹೃದಯ ಕನಸುಗಳ ಪಾಕಶಾಲೆ ನೀ
ನಸು ನಗುತ್ತ ಕಣ್ಣಿನಲ್ಲೇ ತೆರೆದೆ ಒಲವೆಂಬ ಪಾಠಶಾಲೆ. ಹೇಳೆ ಗೆಳತಿಯೇ ಹೇಗಿರಲಿ ನಾ, ಹೇಳೆ ಗೆಳತಿಯೇ ಹೇಗಿರಲಿ ನಾ, ಹೇಳೆ. ಇದೆ ಅಲ್ಲೆಲ್ಲ 1500 2000. ಮೈಂಡ್ ಗೇಮ್ ಆಡಿಸ್ತಾ ಇದ್ದಾರೆ ನೋಡಿ. 10, 15, 20, 25, 30, 35. ಓಕೆ ರೆಡಿ? ನಿಮ್ದು ರೇಲ್ ಸ್ಟಾರ್ಟ್. ಔಟ್ ಆದ್ರೆ ಔಟೇ. 1 ಇಂದ ಸ್ಟಾರ್ಟ್ ಮಾಡಿ. ಓಕೆ ರೆಡಿ ಗೋ. 1 2 3 ಸ್ಟಾರ್ಟ್. 1. ಈ ರೆಸಾರ್ಟ್ ಬಗ್ಗೆ ಹೇಗಿದೆ ಅಂತ ಇವ್ರ ಹತ್ರ ರಿವ್ಯೂ ಕೇಳೋಣ ಬನ್ನಿ. ನಮಸ್ತೆ, ನಾನು ಆಶಾ ಮಂಜುನಾಥ್ ಅಂತ. ನೇಚರ್ ಫಸ್ಟ್ ಇಕೋ ವಿಲೇಜ್ ಅಂದ್ಬಿಟ್ಟು ಹುಬ್ಳಿ ಹತ್ರ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಹೇಗಪ್ಪ ಅಂತಂದರೆ ಇಲ್ಲಿ ಗೇಮ್ಸ್ ತುಂಬ ಚೆನ್ನಾಗಿದೆ. ಬರಬೇಕಾದ್ರೆ ಜ್ಯೂಸ್ ಸ್ಟಾರ್ಟಿಂಗಲ್ಲೇ ಜ್ಯೂಸ್ ಕೊಡ್ತಾರೆ, ವೆಲ್ಕಮ್ ಡ್ರಿಂಕ್ ಅಂತ. ಆಮೇಲೆ ಒಳ್ಳೊಳ್ಳೆ ಗೇಮ್ಸ್ ಆಡಲಿಕ್ಕೆ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಚೆನ್ನಾಗಿದೆ, ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಎಂಜಾಯ್ ಮಾಡ್ಬೋದು. ಆಮೇಲೆ ಈಗ ಊಟದ ನಂತರ ಮಧ್ಯಾಹ್ನ ಈಗ ಸ್ವಿಮ್ಮಿಂಗ್ ಇದೆ ಅಂತ, ಇಲ್ಲಿ ನೀರಲ್ಲಿ ಆಟ ಆಡ್ಬೋದು, ಬೋಟಿಂಗ್ ಇದೆ, ಎಲ್ಲ ತುಂಬ ಚೆನ್ನಾಗಿದೆ. ನಿಜ ಹೇಳಬೇಕಂತಂದರೆ ಇಲ್ಲಿ ಜನ ತುಂಬ ಕಡಿಮೆ ಇರೋದ್ರಿಂದ ನಾವು ಫ್ರೆಂಡ್ಸ್ ಅಷ್ಟೇ ಬಂದು ಎಂಜಾಯ್ ಮಾಡ್ಬೋದು. ಸೊ ನೀವೆಲ್ಲರೂ ಕೂಡ ಇಲ್ಲಿ ಬನ್ನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಲ್ಲ ತುಂಬ ಜನ ಇದ್ದಾಗ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ನಾವೇ ಇದ್ದರೆ ಹ್ಯಾಕ್ ಕೂಡ ಇರ್ಬೋದು ಅನ್ನೋದು ನಂಗೆ ಅನ್ಸುತ್ತೆ. ಚೆನ್ನಾಗಿದೆ. ಸೊ ಎಲ್ಲ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಫುಲ್ ರೇಟಿಂಗ್ ಎಷ್ಟು ಕೊಡ್ತೀರಾ? 4 ಸ್ಟಾರ್ಸ್ ಕೊಡ್ತೀನಿ. 10 out of 4. 10 out of ಅಂತಂದರೆ ಒಂದು 8 ಸ್ಟಾರ್ಸ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್. ನೋಡಿ ನಾವು ಯಾವ ಗೇಮ್ ಆಡ್ತೀವಿ. ಬಿಲೌಡ್ 13 years. ನಾನೇನು ಚಿಕ್ಕವರು, ಹೌದು, 13 ಆಗಿಲ್ಲ, 13. ಆದರೆ ನಮಗೇನು ಚಿಕ್ಕ ಮಕ್ಳು ಆಟ ಇದೆ ಇಲ್ಲಿ. ಇವರೆಲ್ಲ ಚಿಕ್ಕ ಮಕ್ಳು ಬಂದಿದ್ದಾರೆ ಇಲ್ಲಿ ರೆಸಾರ್ಟ್ಗೆ. ಇವರೊಬ್ರು ಇದು ಒಂದು ಆ್ಯಕ್ಟಿವಿಟೀಸ್ ಆಡೋಣ ಅಂತ ಹೋಗಿದ್ದೆ. ಎಷ್ಟು ಭಯ ಆಗ್ತಿತ್ತು ಅಂದರೆ ಫಸ್ಟ್ ಟೈಮ್ ನಾನು ಇದು ಆ್ಯಕ್ಟಿವಿಟಿ ಆಡಿದ್ದು. ಏನೋ ಆಡೋಣ ಅಂತ ಹೋಗ್ಬಿಟ್ಟೆ, ಬಟ್ ಒಂದು ಸ್ಟೆಪ್ಸಿಂದ ಇನ್ನೊಂದು ಸ್ಟೆಪ್ ಇಡಬೇಕಾದ್ರೆ ಹೆವಿ ಭಯ ಆಗ್ತಿತ್ತು. ಹಾಗೂ ಹೀಗೂ ಕಂಪ್ಲೀಟ್ ಮಾಡಿದೆ. ಇದೆಲ್ಲ ನೋಡಿ ವಿಲೇಜ್ ಸ್ಟೈಲ್ ಆ ಥೀಮ್ ಇದೆ ಒಂಥರ. ಫುಲ್ ಎಲ್ಲ ನೇಚರ್, ಅದಕ್ಕೋಸ್ಕರ ಈಕೋ ನೇಚರ್ ಅಂತ ಇದೆ ನೇಮ್. ಫುಲ್ ಎಲ್ಲಿ ನೋಡಿದ್ರು ಬರೀ ನೇಚರಪ್ಪ ಇಲ್ಲಿ. ಆ ಥರ ಚೆನ್ನಾಗಿದೆ ಅಪ್ಪ. ಸಿಕ್ಕಾಪಟ್ಟೆ ಬಿಸಿಲು. ನೋಡಿದ್ರಲ್ಲ ಏನೇನು ಆ್ಯಕ್ಟಿವಿಟೀಸ್ ಇತ್ತಂತ. ಆ್ಯಕ್ಟಿವಿಟೀಸ್ ಎಲ್ಲ ಆಯ್ತು. ಇವಾಗ ಅಷ್ಟು ಆ್ಯಕ್ಟಿವಿಟೀಸ್ ಇದ್ದಿದ್ದು, ಇನ್ನೆಲ್ಲ ಜಸ್ಟ್ ಫೋಟೋಸು, ಸ್ವಿಮ್ಮಿಂಗ್ ಪೂಲ್ ಇತ್ತು. ನಾನು ನಮ್ಮ ಅಮ್ಮನ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಸೊ ಅದಕ್ಕೆ ಈ ವ್ಲಾಗಲ್ಲೆಲ್ಲ ಜಾಸ್ತಿ ನನಗಿಂತ ಅವರೇ ಕಾಣಿಸ್ಕೊಂಡಿರ್ತಾರೆ. ಅಂದರೆ ನಾನು ವೀಡಿಯೋ ಮಾಡ್ತಾ ಇರ್ತೀನಲ್ವ, ಸೊ ನಾನು ಅಷ್ಟೊಂದು ಕಾಣಿಸ್ಕೊಳಲ್ಲ. ನನ್ನ ಸಿಸ್ಟರ್ ಮನೇಲಿದ್ದಾಳೆ, ನಾನಷ್ಟೇ ಬಂದಿದ್ದೀನಿ. ಇಲ್ಲೆಲ್ಲ ನೋಡಿ ಚೆನ್ನಾಗಿದೆ. ಇದು ಅಲ್ಲೇ ಫೋಟೋ ಶೂಟ್ಗೆಲ್ಲ ಬರ್ಬೋದು ನೋಡಿ. ಈ ಪ್ಲೇಸಿಗೆ ಫೋಟೋ ಶೂಟ್ ಅಂತಲೇ ಅನಿಸುತ್ತೆ. ಯಾಕಂದರೆ ಬರೀ ಇಲ್ಲಿ ಎಲ್ಲಿ ನೋಡು ಫೋಟೋ ತೊಗೊಳಕ್ಕೆ ಏನೇನು ಬೇಕೋ ಆ ಥರ ಎಲ್ಲ ಮಾಡಿದ್ದಾರೆ. ಗೇಮ್ಸ್ ಎಲ್ಲ ಅಷ್ಟೊಂದು ಇಟ್ಟೇ ಇಲ್ಲ. ನಾನು ಗೇಮ್ಸ್ ಆಡೋಣ ಅಂದರೆ ನಾನಿಲ್ಲಿ ಬಂದಿದ್ದೀನಿ. ಕಾಣಿಸ್ತಿದೆಯಾ? ಫೋಟೋ ತೆಗಿತಿದ್ದಾರೆ. ಮತ್ತು ನಾವು ಬಂದಿರೋದಿದು ವೀಕ್ ಡೇಸಲ್ಲಿ ಆಗಿರೋದ್ರಿಂದ ಜನ ಕೂಡ ಯಾರೂ ಇಲ್ಲ.
ಅಷ್ಟೊಂದೆಲ್ಲ ಯಾರೂ ಇಲ್ಲ ಗೊತ್ತಾ. ನಾವೇನು ಸ್ವಲ್ಪ ಜನ, ನಾವೇ ಎಷ್ಟು ಜನ ಬಂದಿದ್ದೀವಿ, ನಾವೇ ಇಷ್ಟು ಜನ ಇರೋದು. ಅದಕ್ಕೆ ನಮಗೆ ಒಂಥರ ಪೀಸ್ ಆಗಿದೆ, ಯಾರೂ ಇಲ್ಲ. ಇದು ಬಂದಿರೋದು ಇಲ್ಲಿ ನಾವೇ ಇಷ್ಟು ಜನ ಅಲ್ವಾ, ನಮ್ಮದೇ ಅನ್ನೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಬೇರೆ ಕಡೆ ಎಲ್ಲ ಅಂದರೆ ತುಂಬ ಜನ ಇರ್ತಾರೆ, ಫುಲ್ ಅವಾಗ ಗಿಜಿ ಒಂಥರ ಚೆನ್ನಾಗಿರುತ್ತೆ. ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅಂತ ಫೀಲ್ ಆಗುತ್ತೆ. ಇಲ್ಲಿ ನೋಡಿದರೆ ನಾವಿದ್ದೀವಿ, ನಮಗೆ ಗೈಡ್ ಮಾಡೋಕ್ಕೆ ಒಂದಿಬ್ಬರು ಇದ್ದಾರೆ, ಚೆನ್ನಾಗಿದೆ, ಪರವಾಗಿಲ್ಲ ಒಂಥರ. ಬಟ್ ತುಂಬ ಜನ ಇರಬೇಕಿತ್ತು. ಅವ್ರು ಹೇಳ್ತಾರೆ ವೀಕೆಂಡ್ ಆದರೆ ಜನ ಜಾಸ್ತಿ ಇರ್ತಾರೆ ಅಂತ. ಬಟ್ ಏನಂದರೆ ಇಲ್ಲಿಂದ ದಾಂಡೇಲಿ ನಿಯರ್ ಬೈ ಇದೆ. ಸೊ ನನ್ನ ಅಸಂಪ್ಷನ್ ಏನಂದರೆ ಇಲ್ಲಿ ಯಾವಾಗಲೂ ಕಡಿಮೆನೇ ಇರ್ತಾರೆ, ಯಾಕಂದರೆ ಎಲ್ಲ ದಾಂಡೇಲಿಗೆ ಹೋಗ್ತಾರೆ. ಇಲ್ಲಿಂದ ಒಂದು 30 ಕಿಲೋಮೀಟರ್ ಏನೋ ಇದೆ. ಇಲ್ಲಿಗೆ ಏನಕ್ಕೆ ಬರ್ತಾರೆ, ಅಲ್ಲರ ರಾಫ್ಟಿಂಗ್ ಎಲ್ಲ ಇದೆ ಅಲ್ವಾ. ಮತ್ತು ಊಟ ಆದಮೇಲೆ ಇಲ್ಲಿ ಪೂಲಿಗೆ ಬರಬೇಕಂತ ಹೇಳಿದ್ದಾರೆ. ಊಟ ಆದಮೇಲೆ ಹೋಗೋಣ ಅಂತ. ಊಟ ಆದಮೇಲೆ ಬರಬೇಕಿಲ್ಲಿ ನಿಲ್ಲ. ಎಲ್ಲ ಕಡೆ ಈ ಥರ ಒಂದೊಂದು ಇಟ್ಟಿದ್ದಾರೆ ನೋಡಿ. ಕಾಡಿರೋದೇ ನಾಡಿರೋದು, ಪ್ರಾಣ ವಾಯು ಬೇಕು, ಜೀವ ಜಲ ಬೇಕೇ ಬೇಕು, ಕಾಡು ಅದಕ್ಕೆ ಇರಬೇಕು. ಈ ಥರ ಎಲ್ಲ ಬರೆದಿದ್ದಾರೆ. ಬರೀ ಇದು ಸ್ಟೇ ಎಲ್ಲ ಆಗ್ತಾರಲ್ವ, ಅದು ಸ್ಟೇನೂ ಆಗ್ಬೋದಿಲ್ಲೆಲ್ಲ ನೋಡಿ. ಒನ್ ಡೇ ಅಂದರೆ ಪರ್ ಹೆಡ್ 700 ಬರುತ್ತೆ. ಏನಾದ್ರು ಸ್ಟೇ ಅಂದರೆ ಗೊತ್ತಿಲ್ಲ, ಜಾಸ್ತಿ ಇದೆ ಅಂದ್ಕೊತೀನಿ. ಎಲ್ಲ ಖಾಲಿ ಎಲ್ಲ ಜಾಲಿ ಏನು ಕಾಣಿಸ್ತಾನೆ ಇಲ್ಲ ಗುರು, ಬರೀ ಖಾಲಿ ಇದೆ. ಇಲ್ಲಿ ಬನ್ನಿ, ಇಲ್ಲೇನೋ ಇದೆ, ಹೊಸ ಥರ ಇದೆ. ನಿಮಗೆಲ್ಲ ಏನೋ ಹೊಸ ಥರದ್ದು ನೋಡೋದು. ಈ ಪ್ಲೇಸಲ್ಲಿ ಏನಿದೆ, ಈ ಪ್ಲೇಸಲ್ಲಿ ಗೊತ್ತಿಲ್ಲ. ನೈಟೆಲ್ಲ ಪಾರ್ಟಿ ಮಾಡ್ಬೋದು, ಪಾರ್ಟಿ ಮಾಡೋ ಜಾಗ ಸ್ಪಾಟ್ ಅನಿಸ್ತಿದೆ ನನಗೆ ಯಾಕೋ ಇದು. ವಾ ಚೆನ್ನಾಗಿದೆ ಇದು, ಒಂಥರ ನನಗೆ ಇಷ್ಟ ಆಯಿತು ಈ ಪ್ಲೇಸ್. ನಿಮಗೂ ಇಷ್ಟ ಆಗಿದೆ ಎಲ್ಲ. ಇನ್ನು ಟ್ರಾವೆಲ್ ವ್ಲಾಗ್ ಅಥವಾ ಯಾವುದಾದ್ರೂ ಪ್ಲೇಸ್ ಎಲ್ಲ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮನೆ ಅನ್ನೋದಕ್ಕಿಂತ ಆಚೆ ಎಲ್ಲಾದರೂ ಹೋದಾಗ ವ್ಲಾಗ್ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಅದಕ್ಕೆ ಯಾವಾಗಲೂ ವಾಯ್ಸ್ ಓವರ್ ಮಾಡ್ತಿದ್ದೆ. ಈ ಸಲನೇ ಡೈರೆಕ್ಟಾಗಿ ವಾಯ್ಸ್ ಕೊಡ್ತಾ ಇರೋದು, ಯಾಕಂದರೆ ಇವತ್ತು ಒಂಥರ ಟೈಮ್ ಇದೆ ಮತ್ತು ಪೀಸ್ ಆಗಿದೆ. ನನ್ನ ವಾಯ್ಸ್ ಕೂಡ ಕೇಳಿಸುತ್ತೆ, ಇಲ್ಲಾಂದರೆ ಫುಲ್ ಗಿಚಿ ಆ ಥರ ಪ್ಲೇಸಿಗೆ ಹೋದರೆ ಮಾತಾಡಿದರೆ ಕೇಳಿಸೋದೇ ಇಲ್ಲ, ಅಲ್ಲಿ ಏನು ಮಾತಾಡ್ಬೇಕಂತನೂ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಮಾಡ್ತಾ ಇರಲಿಲ್ಲ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಈಗ ನಾವು ಹೋಗ್ತಾ ಇದ್ವಿ. ಇಲ್ಲೇ ಆನ್ ದ ವೇ ಹೋಗ್ಬೇಕಾದ್ರೆ ನಮಗೆ ಇನ್ನೊಂದು ಸಿಗುತ್ತೆ. ಇಲ್ಲಿ ತುಂಬ ಇಲ್ಲ, ಆಲ್ಮೋಸ್ಟ್ ಅದು ಇದು ಅಂತ ಮಾಡಿದ್ರೆ ರಾಕ್ ಗಾರ್ಡನ್ ಅಂತ ಇದೆ. ಅದು ಕೂಡ ಎಷ್ಟು ಚೆನ್ನಾಗಿದೆ. ಅದು ಹೋಗಿದ್ದೀನಿ, ಅವಾಗಿನ್ನ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಅದಕ್ಕೆ ಅದು ವರ್ತ್ ಇದೆ ಪ್ಲೇಸ್, ಅದು ಚೆನ್ನಾಗಿತ್ತು. ಬಟ್ ನನಗಿದು ಯಾಕೋ ಅಷ್ಟೊಂದು ಓಕೆ ಅನ್ನಿಸ್ತು. ನೋಡೋಣ, ಇಲ್ಲೆಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ. ಹಬ್ಬ ನನಗಂತೂ ಏನೂ ಆ್ಯಕ್ಟಿವಿಟೀಸೇ ಇಲ್ಲ, ಟೈಮ್ ಪಾಸ್ ಮಾಡೋಕ್ಕೆ ಬೋರ್ ಆಗ್ತಿದೆ. ಊಟ ಆಯಿತು, ಊಟ ಎಲ್ಲ ಮಾಡ್ಕೊಂಡು, ಊಟ ಚೆನ್ನಾಗಿತ್ತು, ಸೂಪರಾಗಿ ಮಾಡಿದ್ರು. ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಇತ್ತು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಈಗ ರೈನ್ ಡ್ಯಾನ್ಸ್, ಆಮೇಲೆ ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದ್ದಾರೆ. ಈಗ ರೈನ್ ಡ್ಯಾನ್ಸ್ ಬನ್ನಿ ನೋಡೋಣ. ನಾನು ಆಡ್ತಾ ಇಲ್ಲ, ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ ಇಲ್ಲಿ ವಾಕ್ ಮಾಡಿ ಕಾಲು ನೋವಾಗಿ. ಸೊ ನೋಡ್ಕೊಂಡು ಬರೋಣ ಬನ್ನಿ ಹೇಗಿದೆ ರೈನ್ ಡ್ಯಾನ್ಸ್ ಅಂತ. ಹೇಳಲೇಬೇಕು, ಎಲ್ಲರೂ ಕೂಡ ಈವ್ನಿಂಗ್ ಎಲ್ಲ ಈ ಸಾಂಗ್ ಹಾಕೊಂಡ್ರೆ. ಬಂದ ಮೇಲೆ ಹೃದಯ ಕನಸುಗಳ ಪಾಕಶಾಲೆ.
ನೋಡಿ ಎಲ್ಲ ಖಾಲಿ ಖಾಲಿ ಹೊರಟ್ವಿ ಇವಾಗ. ಹೊರೊಬ್ಬರು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ರೆ. ಇಲ್ಲಿರೋರು ಎಲ್ಲರೂ ಹೋದ್ರು, ವರ್ಕರ್ಸ್ ಎಲ್ಲ ಅಂದರೆ ಇವಾಗ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಬ್ಲಾಗ್. ರೆಸಾರ್ಟಿಂದ ಈವ್ನಿಂಗ್ ಹೊರಟ್ವಿ. ಆಮೇಲೆ ಹುಬ್ಳಿಯಲ್ಲಿ ಫುಲ್ ಫೇಮಸ್ ಮಠ ಇದೆ, ಅಲ್ಲಿಗೆ ಹೋಗಿದ್ವಿ. ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ ಅಂತ. ಈವ್ನಿಂಗ್ ಎಲ್ಲ ಫುಲ್ ಪೂಜೆ ಎಲ್ಲ ಇರುತ್ತೆ. ತುಂಬ ಜನ ಇದ್ದರು. ಫುಲ್ ಟೂರಿಸ್ಟ್ ಪ್ಲೇಸ್ ಥರ ಅದು ಚೆನ್ನಾಗಿತ್ತು. तुषारात्रिसङ्काशगौरं गभीरं मनोभूतकोटिप्रभाश्रीशरीरं ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಎಲ್ಲರೂ.